ಬಂಧುಗಳೇ, ನಾನು ಡಾಕ್ಟರ್ ಸುಬ್ಬಣ್ಣ ಕಲ್ಮಳ್ಳಿ, ವಿಶ್ವ ಕನ್ನಡಿಗರ ಸಂಸ್ಥೆಯ ಅಧ್ಯಕ್ಷ ಹಾಗೂ ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಂಚಾಲಕ. ಬರುವ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮಟ್ಟದ ಗಡಿ ಕನ್ನಡಿಗರ ಉತ್ಸವ ಹಾಗೂ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ, SLC ಮತ್ತು PUC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಮಾರ್ಗದರ್ಶನ ಮತ್ತು ಗಡಿನಾಡಿನ ಸಮಸ್ಯೆಗಳು, ಸವಾಲುಗಳು, ಸರ್ಕಾರದ ಯೋಜನೆ ಹಾಗೂ ಜಯದೇವಿ ತಾಯಿ ಲಿಗಾಡಿ ಅವರ ಜೀವನ ಸಾಧನೆ ಮತ್ತು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜೀವನ ಸಾಧನೆ ಕುರಿತು ವಿಶೇಷವಾದ ಉಪನ್ಯಾಸವನ್ನು ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಮೈಸೂರು ಭಾಗದ ಸಂಗೀತ ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ಪಂಡಿತ್ ಶ್ರೀಕಾಂತ್ ಚಿಮ್ಮಲ್, ಶ್ರೀ ಗುಂಡಪ್ಪ ಕಟ್ಟಿ, ಹೈದರಾಬಾದ್ನ ಜಿ ಚಂದ್ರಕಾಂತ್ ಮತ್ತು ವಿಜಯಲಕ್ಷ್ಮಿ ದತ್ತುರಾಜ್, ಅದೇ ರೀತಿಯಾಗಿ ಸ್ಥಳೀಯ ಕಲಾವಿದರಾಗಿರ್ತಕ್ಕಂಥ ಶೇಷಪ್ಪ ಚಿಟ್ಟ, ದೇವದಾಸ್ ಚಿಮ್ಕೋಡ್, ಯಲ್ಲಲಿಂಗ್ ಸಿದ್ದಲಿಂಗ್ ಮತ್ತು ಕಿರಣ್ ಸಾಯಿ ಕಿರಣ್ ಇವರೆಲ್ಲ ಮತ್ತು ಪಾವೆಲ್ ವಿಜಯ್ ಕುಮಾರ್ ಮಾನ್ಕರೆ, ವೀಣಾ ದೇವದಾಸ್ ಚಿಮ್ಕೋಡ್ ಇವರೆಲ್ಲ ಕಲಾವಿದರು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಆ ಪ್ರಶಸ್ತಿಯಲ್ಲಿ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಮತ್ತು ಶಿವಾನಿ ಶಿವದಾಸ್ ಸ್ವಾಮಿ ಅವರಿಗೆ ಮತ್ತು ವಿದೇಶದಲ್ಲಿ ಕನ್ನಡ ಸೇವೆ ಮಾಡ್ತಕ್ಕಂಥ ರವಿದಾಸ್ ಕಾಂಬ್ಳೆ ಅವರಿಗೆ ಮತ್ತು ಭೀಮಾ ನೀಲಕಂಠರಾವ್ ಹಂಗರ್ಗಿ ಅವರಿಗೆ ಸೇರಿದಂತೆ 16 ಜನರಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿಯೂ ಸಹ ನೀಡ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮದ ಅತಿಥಿ ಗಣ್ಯರು ಅಂದರೆ ನಮ್ಮ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ GP ಅವರು ಮತ್ತು ವೀರ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಮೃತ್ ಪಾಟೀಲ್ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿ ವಂಟಿ ಅವರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುಖೇಶ್ ಶಾಗಂಜ್ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಜಡ್ಗಿ ಅವರು, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಂಬಾದಾಸ್ ಸೈನಿ ಅವರು, ಸಂದೀಪ್ ಚಾಂಬಳ್ ಅವರು ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚಂದ್ರಕಾಂತ್ ದೇವ್ಕಿ ಅವರು, ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಬಿಟ್ಟೆ ಅವರು ಮತ್ತು ರಾಹುಲ್ ಬಾಲ್ಕಿ ಅವರು, ರಾಕೇಶ್ ಬಂಗ್ಲೆ ಅವರು ಮತ್ತು ದೇವರಾಜ್ ಮತಂಗಿ ಅವರು, ಅಮರ್ ಸಂಘವಿಕಾರ್ ಅವರು ಇವರೆಲ್ಲ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಉಪನ್ಯಾಸವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಡಾಕ್ಟರ್ GP ವಿಶ್ವನಾಥನ ಮಾಡ್ತಾರೆ. ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಪೂಜಾ ಚನ್ನವೀರ್ ಶಿವಾಚಾರ್ಯರು, ಜ್ಞಾನಸಾಗರ್ ಬಂತೇಜಿ ಅವರು, ಗುರುಬಸವ ಪಟ್ಟದೇವರು ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಂಚ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಅಮೃತರಾವ್ ಚಿಮ್ಕೋಡ್ ಅವರು ಈ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡ್ತಾರೆ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚಂದ್ರಶೆಟ್ಟಿ ಅವರು ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ವರ್ಷ ಬೀದರ್ ಜಿಲ್ಲೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಂದಿರ್ತಕ್ಕಂಥ ಮಡಿವಾಳಯ್ಯರವರು ಮತ್ತು ಸರಿಗಮಪ ಚಾಂಪಿಯನ್ 21ರ ಚಾಂಪಿಯನ್ ಆಗಿರ್ತಕ್ಕಂಥ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿ ಅವರು ಬರ್ತಾರೆ. ಈ ಕಾರ್ಯಕ್ರಮ ನಮ್ಮ ಬೀದರ್ ಗಡಿ ಭಾಗದ ಸಾಹಿತ್ಯ ಸಂಸ್ಕೃತಿಯನ್ನು ತಿಳಿಸ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ 9/12/2025 ಬೆಳಗ್ಗೆ 11 ಗಂಟೆಗೆ ತಪ್ಪದೇ ಭಾಗವಹಿಸಬೇಕು. ವಿಶೇಷವಾಗಿ SLC ಮತ್ತು PUC ವಿದ್ಯಾರ್ಥಿಗಳಿಗೆ ನಮ್ಮ ಶಾಲಿಗ್ರಾಮ್ ಗಣೇಶ್ ಶೆಣ್ಣೆ ಅವರು ದಾವಣಗೆರೆಯಿಂದ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಮಹೇಶ್ ಕುಮಾರ್ ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಹೀಗೆ ಮತ್ತು ಪಟ್ಟದೇವರ ಬಗ್ಗೆ ನಮ್ಮ ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರು ಹೇಳ್ತಾ ಇದ್ದಾರೆ. ಗಡಿನಾಡಿನ ಸಮಸ್ಯೆಗಳ ಕುರಿತು, ಸವಾಲುಗಳ ಕುರಿತು, ಪರಿಹಾರ ಕುರಿತು, ಸರ್ಕಾರದ ಯೋಜನೆ ಕುರಿತು ಡಾಕ್ಟರ್ ಮುಕ್ತಂಬಿ ಭಾಲ್ಕಿ ಅವರು ಹೇಳ್ತಾ ಇದ್ದಾರೆ. ಮತ್ತು ಜಯದೇವಿ ತಾಯಿ ಲಿಗಾಡಿ ಅವರ ಕುರಿತು ನಮ್ಮ ಪವನ್ ಅವರು ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಗಡಿನಾಡಿ ಪ್ರಾಧಿಕಾರದ ರಾಜ್ಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಳೆ ಅವರು ವಹಿಸಲಿದ್ದು ಮತ್ತು ವಿಜಯ್ ಕುಮಾರ್ ಸೋನೆರೆ ಅವರು ಇರಲಿದ್ದು, ಅದೇ ರೀತಿಯಾಗಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಾ ಇದ್ದೇವೆ. ಸರಿಯಾದ ಸಮಯಕ್ಕೆ ತಾವೆಲ್ಲರೂ ತಪ್ಪದೆ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳು, ಸ್ವಾಭಿಮಾನಿಗಳು ತಪ್ಪದೆ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ
ಬೀದರ್ ಜಿಲ್ಲೆಯ ಎಲ್ಲ ಜನರಲ್ಲಿ ಇದನ್ನು ಮಾಡ್ಕೋತಾ ಇದ್ದೇನೆ. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಸಂಘ ಸಂಸ್ಥೆಗಳಿಗೆ ಏನು ಪೆನ್ಷನ್ಗಳಿಗಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಕಲಾವಿದರಿಗೆ, ಭಜನಾ ತಂಡಗಳಿಗೆ ವಿಶೇಷವಾದ ಪ್ರಮಾಣ ಪತ್ರಗಳನ್ನು ಕೊಡಲಾಗುವುದು. ಆ ಪ್ರಮಾಣ ಪತ್ರಗಳಿಂದ ಮುಂದೆ ಆ, ಶಿ- ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವಾಲಯದಿಂದ ಏನು ಪೆನ್ಷನನ್ನು ಕಲಾವಿದರಿಗೆ, ಸಾಂಸ್ಕೃತಿಕ ಕಲಾವಿದರಿಗೆ, ಜನಪದ ಕಲಾವಿದರಿಗೆ ಸಂಸ್ಕೃತಿ ಪೆನ್ಷನನ್ನು ಮಂಜೂರಾಗ್ತದೆ. ಅದಕ್ಕಾಗಿ ಆ ಪ್ರಮಾಣ ಪತ್ರಗಳು ಮುಖ್ಯವಾಗ್ತವೆ ಮತ್ತು ಫೋಟೋಗಳು ಮುಖ್ಯವಾಗ್ತವೆ. ಅವೆಲ್ಲ ಬಂದು ಭಾಗವಹಿಸಬೇಕಾಗಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇವೆ.